ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಬಂದ್ರೂ ಸಾಧ್ಯವಾಗಲಿಲ್ಲ. ದೇವತೆಗಳೆಲ್ಲ ದಿಕ್ಕಿಲ್ಲದೆ ಪರದಾಡುವ ಪರಿಸ್ಥಿತಿ ಬಂತು. ಆಗ ಅಲ್ಲಿಗೆ ಬಂದವರೇ ಸಾಕ್ಷಾತ್ ನಂದೀಶ್ವರನ ಅವತಾರವಾದ ಯಡಿಯೂರಿನ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು. ಉರಿಯುವ ಬೆಂಕಿಯಂತಿದ್ದ ಆ ದೇವಿಯ ಹತ್ತಿರ ಹೋಗಿ ತಮ್ಮ ಯೋಗ ಬಲದಿಂದ ಆ ಉಗ್ರ ದೇವಿಯ ಮೇಲೆ ತಂಪು ನೀಡುವ ಇಷ್ಟಲಿಂಗವನ್ನ ಧಾರಣೆ ಮಾಡ್ತಾರೆ. ಯಾವಾಗ ಲಿಂಗದ ಸ್ಪರ್ಶವಾಯ್ತೋ ಆ ಉಗ್ರ ಕಾಳಿ ಶಾಂತಳಾದಳು. ಆಕೆ ಹುಲಿಯ ಮೇಲೆ ಸವಾರಿ ಮಾಡಿಕೊಂಡು ಬಂದಿದ್ದರಿಂದ ಈ ಊರಿನಲ್ಲೇ ಹುಲಿಯೂರಮ್ಮನಾಗಿ ಶಾಶ್ವತವಾಗಿ ನೆಲೆ ನಿಂತಳು. ಅದಕ್ಕೆ ಇವತ್ತಿಗೂ ಸಿದ್ಧಲಿಂಗೇಶ್ವರರ ಭಕ್ತರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಈ ತಾಯಿ ವಿಶೇಷವಾಗಿ ಒಲಿಯುತ್ತಾಳೆ. ಎಂಥದ್ದೇ ಮಾಟ ಮಂತ್ರ, ಭೂತದ ಕಾಟ ಇದ್ರೂ ಈಕೆಯ ಉಗ್ರ ದೃಷ್ಟಿ ಬಿದ್ರೆ ಸಾಕು, ಭಸ್ಮ ಆಗೋಗುತ್ತೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ನಡೆಯೋ ಜಾತ್ರೆಯಲ್ಲಿ ಬೃಹತ್ ಕೊಂಡವನ್ನ ಹಾಯುವ ಸಾವಿರಾರು ಭಕ್ತರನ್ನ ನೋಡಿದ್ರೆ ಈ ತಾಯಿಯ ಪವಾಡ ಏನು ಅಂತ ತಿಳಿಯುತ್ತೆ. ಈ ರೋಚಕ ಕತೆ ಇಷ್ಟ ಆಗಿದ್ರೆ ಕಮೆಂಟ್ ನಲ್ಲಿ ಜೈ ಹುಲಿಯೂರಮ್ಮ ಅಂತ ಬರೆಯಿರಿ.